ಇಂಡಿಯನ್ ಕಲ್ಚರಲ್ಲಿ ಈ ತಾಯತಗಳನ್ನು ಕಟ್ಕೊಳ್ಳೋದು ಅಥವಾ ಯಂತ್ರಗಳನ್ನು ಧರಿಸೋದು ಹಾಸುಹೊಕ್ಕಾಗಿ ಹೋಗಿದೆ. ಆದರೆ ಎಲ್ಲ ಯಂತ್ರಗಳು ಎಲ್ಲ ರಾಶಿಯವರಿಗೆ ಸೂಟ್ ಆಗುತ್ತಾ? ಮೇಷರಾಶಿಯವರ ಇಡೀ ಕೆಮಿಸ್ಟ್ರಿನೇ ಒಂದು ರೀತಿಯ ಆ, ಭಯಾನಕವಾದಂಥ ಸಿಟ್ಟನ್ನು ಹೊಂದುವಂಥ ರೆಸ್ಟ್ಲೆಸ್ ಆಗುವಂಥ ಒಂದು ಸ್ಥಿತಿಗತಿಗಳು ಅವರಿಗೆ. ಮಿಥುನ ರಾಶಿಯವರು ಹಿರಣ್ಯವನ್ನು ತರಬಹುದಾದಂತಹ ಅಂದರೆ ಸಂಪತ್ತನ್ನು ತರಬಹುದಾದಂತಹ ಚಲನಶೀಲವಾದಂತಹ ಲಕ್ಷ್ಮಿ ಚಾಂಚಲ್ಯಳಾಗದೆ ಒಂದು ಏಕತೆಯತ್ತ ಒಂದು ಸಮೃದ್ಧಿಯನ್ನು ಕೊಡಲಿ ಅನ್ನೋದ್ರ ಬಗ್ಗಾಗಿ ಇವರು ಧರಿಸಬೇಕು ಅನ್ನುವಂಥದ್ದು. ಸಿಂಹರಾಶಿಯವರಿಗೆ ವಿಚಿತ್ರವಾದಂತಹ ಪವರ್ ಅಥವಾ ಶಕ್ತಿ, ಜನರನ್ನು ಆಳಬೇಕು ಅಂತ ಈ ರಾಜಯೋಗ ಅನ್ನುವಂಥದ್ದೇನಿದೆ ಸೂರ್ಯನ ಮೂಲಕವಾಗಿ ಅದು ಬಹಳಷ್ಟು ಗಟ್ಟಿಗೊಂಡಿದೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂಡಿಯನ್ ಕಲ್ಚರಲ್ಲಿ ಈ ತಾಯತಗಳನ್ನು ಕಟ್ಕೊಳ್ಳೋದು ಅಥವಾ ಯಂತ್ರಗಳನ್ನು ಧರಿಸೋದು ಹಾಸುಹೊಕ್ಕಾಗಿ ಹೋಗಿದೆ. ಆದರೆ ಎಲ್ಲ ಯಂತ್ರಗಳು ಎಲ್ಲ ರಾಶಿಯವರಿಗೆ ಸೂಟ್ ಆಗುತ್ತಾ? ವಿಶೇಷ ಸಂದರ್ಭದಲ್ಲಿ ಅವು ಹೇಗೆ ಅಂದರೆ ಇವು ಈ ರಾಶಿಗಳು ಏನಿದೆ ಒಂದಕ್ಕೊಂದು ವಿಭಿನ್ನವಾಗಿ ಯಾಕಾಗಿರ್ತವೆ ಅನ್ನುವಂಥದ್ದು ಆ ಇಡೀ ಜಾತಕ ಅವರದ್ದು ಗಮನಿಸಿದಾಗಲೇ ತಿಳ್ಕೋಬೇಕು. ಯಾಕೆಂದರೆ ನಮ್ಮ ಜನನ ಅಂತ ತಕ್ಷಣ ಯಾವುದೋ ಒಂದು ಶಕ್ತಿ ಕೇರಮ್ ಮಾಡಿದ ಹಾಗೆ, ಈ ಕೇರಮನ್ನು ನಾವು ಒಮ್ಮೆ ಹೀಗೆ ಸ್ಟ್ರೈಕ್ ಮಾಡಿದ್ವಿ ಅಂತಂದರೆ ಇವು ಗೋಲಕಗಳು ಎಲ್ಲೆಲ್ಲಿ ಹೋಗ್ತವೆ, ಅದು ಆ ನಮ್ಮ ವಿಧಿ ಅದನ್ನು ನಿಯಂತ್ರಿಸುತ್ತೆ ಅಂತ ನಮ್ಮ ಒಂದು ಕಲ್ಪನೆ. ಹಾಗಾಗಿ ಈಗ ಮೇಷರಾಶಿಯವರು ರುದ್ರಭೈರವ ಸಿದ್ಧಿ ಯಂತ್ರವನ್ನು ಧರಿಸಬೇಕಾಗುತ್ತೆ. ಯಾಕೆ ಮೇಷರಾಶಿಯವರಿಗೆ? ಮೇಷರಾಶಿಯವರ ಇಡೀ ಕೆಮಿಸ್ಟ್ರಿನೇ ಒಂದು ರೀತಿಯ ಭಯಾನಕವಾದಂಥ ಸಿಟ್ಟನ್ನು ಹೊಂದುವಂಥ ರೆಸ್ಟ್ಲೆಸ್ ಆಗುವಂಥ ಒಂದು ಸ್ಥಿತಿಗತಿಗಳು ಅವರಿಗೆ. ಅವರ ಕೆಮಿಸ್ಟ್ರಿ ಆಗಿರುತ್ತೆ. ಅದನ್ನು ನಿಯಂತ್ರಿಸುವ ಅಥವಾ ಇನ್ನೊಂದು ಯಾವುದೋ ಕಾರಣಕ್ಕಾಗಿ ಇಂತಹ ಸ್ಥಿತಿಯನ್ನು ಹೊಂದಿರದೆ ಕೇವಲ ಪ್ಯಾಸಿವ್ ಆಗಿ ಬಹಳ ಅಧೈರ್ಯದಲ್ಲಿ ಇರಬಹುದಾದಂಥ ಆಗ ಆ ರುದ್ರಭೈರವ ಶಕ್ತಿ ಸಿಗಬೇಕು. ಈ ಎರಡೂ ಕಾರಣಕ್ಕೆ ರುದ್ರ ಆ ಒಂದು ಸಿಟ್ಟಿನ ಕೋಡಿಯಾಗಿ ಬೆಂಕಿಯನ್ನೇ ಉಗುಳುವಂತಹ ಜನ ಶಾಂತತೆಯನ್ನು ಹೊಂದಬೇಕು ಮತ್ತು ಕೇವಲ ಅಧೈರ್ಯದಿಂದ ಬದುಕುವಂಥವರು ಸ್ವಲ್ಪ ಧೈರ್ಯದಿಂದ ಎದ್ದೇಳಬೇಕು ಅನ್ನೋದರ ಬಗ್ಗೆ ಈ ಒಂದು ರುದ್ರಭೈರವ ಸಿದ್ಧಿ ಯಂತ್ರವನ್ನು ಮೇಷರಾಶಿಯವರು ಧರಿಸಬೇಕು. ಹಾಗೆ ವೃಷಭ ರಾಶಿಯವರು ಅವರು ದೃಷ್ಟಿ ಕ್ಲೇಶ ಸೌಮ್ಯ ಯಂತ್ರ ಅಂತ. ಈಗ ದೃಷ್ಟಿ ದೋಷಗಳ ಬಗ್ಗೆ ನಾವು ಹೇಳಬೇಕಾಗಿಲ್ಲ, ನೀವೇ ಕೆಲವು ವಿಚಾರಗಳನ್ನು ಈಗ ಹೇಳಿದ್ರಿ. ಏನು ಕೆಲವು ಯಾಕೆ ಯಾತನೆಗಳಾಗ್ತವೆ, ಯಾಕೆ ಯಾವುದೋ ಒಂದು ರೀತಿಯಲ್ಲಿ ತೊಡಕುಗಳು ಬರ್ತವೆ. ಈ ಕೆಲವರ ದೃಷ್ಟಿಗಳು ನಿಜಕ್ಕೂ ಅಪಾಯಕರವಾದದ್ದು ಅಂತ ಕೇಳಿದರೆ, ಅಪಾಯಕರ ಅಂತ ಹೇಳುವಂತಹದ್ದು ಸ್ವಲ್ಪ ಅಸಂಗತವಾಗಿ ಅಬ್ಸರ್ಡ್ ಆಗಿ ಕಂಡರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅಪಾಯಕಾರಿಯಾಗಿ ಕೆಲವರ ದೃಷ್ಟಿ ಇರುತ್ತೆ. ಅಂತಹ ದೃಷ್ಟಿ ಕ್ಲೇಶವನ್ನು, ಯಾಕೆ ಅಂತಂದರೆ ಈ ವೃಷಭ ರಾಶಿಯವರು ಮಹತ್ವಾಕಾಂಕ್ಷಿಗಳಾಗಿರ್ತಾರೆ. ಇವರ ಮಹತ್ವಾಕಾಂಕ್ಷೆಯ ಘಟ್ಟ ಹೇಗಿರುತ್ತೆ ಅಂದರೆ ತಾವು ಏನನ್ನು ಮಾಡ್ತೀವಿ ಅನ್ನೋದನ್ನು ಮೊದಲೇ ಹೇಳ್ಕೊಳ್ಳುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಕೆಲವೊಂದು ಏನಿದೆ, ಇವತ್ತು ನಾವು ಸರ್ವಜ್ಞನ ವಚನವನ್ನು ಕೇಳಿದಾಗ ಆಡದೆಯೇ ಮಾಡುವ ರೂಢಿಯೊಳ ಉತ್ತಮನು. ಅಂದರೆ ನಾವು ಯಾವುದೋ ಒಂದನ್ನು ದೊಡ್ಡದನ್ನು ಮಾಡ್ತೇವೆ ಅಂದರೆ ಆಡದೆಯೇ ಅದನ್ನು ಮಾಡಬೇಕು. ಆಡಿ ಮಾಡಿದವ ಮಧ್ಯಮ, ಆಡಿಯೂ ಮಾಡದೆ ಹೋದವನು ಅಧಮ ಅಂತ ಅವನು ತನ್ನ ವಚನದಲ್ಲಿ ಹೇಳ್ತಾನೆ. ಹಾಗಾಗಿ ಈ ವೃಷಭ ರಾಶಿಯವರು ತಾನು ಏನನ್ನು ಮಾಡ್ತೇನೆ ಅಂತ ಹೇಳಿಬಿಡ್ತಾರೆ. ಕೆಲವೊಂದು ಸಲ ನಾವು ಏನನ್ನು ಹೇಳ್ತೇವೋ ಅದನ್ನು ನಾವು ಸಾಧಿಸ್ತೇವೆ ಅಂತ ಹೇಳಲಿಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆ ಆ ದೃಷ್ಟಿ ಅಥವಾ ಅದು ಹೇಳಿದ್ದೇ ತಪ್ಪಾಗಿ ಬಿಡ್ತೇನೋ ಅನ್ನುವಂತಹ ಒಂದು ವಿಚಾರ ನಮಗೆ ಹಿಂಸೆಯಾಗಿ ಸುಡ್ತಾ ಇರುತ್ತೆ. ಹಾಗಾಗಿ ಈ ಒಂದು ದೃಷ್ಟಿ ಕ್ಲೇಶ ಸೌಮ್ಯ ಅಂದರೆ ಆ ದೃಷ್ಟಿ ಏನಿದೆ ಅದು ನಮ್ಮ ಒಳಿತಿಗೆ ಯಾರ್ದಾದ್ರೂ ಅಕಸ್ಮಾತ್ ಬಿದ್ದಿದ್ದರೆ ಅದು ಸೌಮ್ಯವಾಗಲಿ, ಅದು ಕ್ಲೇಶವನ್ನು ತಾರದೇ ಇರಲಿ ಅನ್ನೋದ್ರ ಬಗ್ಗೆ ಈ ಒಂದು ಇದನ್ನು ವೃಷಭ ರಾಶಿಯವರು ಧರಿಸಬೇಕು ಅನ್ನೋಂಥದ್ದು. ಮಿಥುನ ರಾಶಿಯವರು ಹಿರಣ್ಯಗಮ್ಯ ಲಕ್ಷ್ಮೀ ಯಂತ್ರ. ಅಂದರೆ ವಿಶೇಷವಾಗಿ ಈ ಮಿಥುನ ರಾಶಿಯವರು ಇಬ್ಬಗೆಯ ನೀತಿಯನ್ನು ಹೊಂದಿರ್ತಾರೆ. ಯಾಕೆಂದರೆ ಇವರು ಬುದ್ಧಿವಂತರಾಗಿರೋದ್ರಿಂದ ಸಾಧಕ ಬಾಧಕಗಳನ್ನು ಬಹಳಷ್ಟು ತಾರ್ಕಿಕವಾಗಿ ಯೋಚಿಸುವವರಾಗಿರೋದ್ರಿಂದ ಒಮ್ಮೆಗೆ ಅವರಿಗೆ ನಿರ್ಣಯ ತಗೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಈ ಹಿರಣ್ಯಗಮ್ಯ ಅಂದರೆ ಇವರ ಜೀವನದಲ್ಲಿ ಆ ಒಂದು ನಿರ್ಧಾರಗಳ ವಿಳಂಬವೋ ಅಥವಾ ಬಹಳ ಅವಸರದಿಂದ ಮಾಡಿದ ನಿರ್ಣಯವೂ ಕೂಡ ಹಿರಣ್ಯವನ್ನು ತರಬಹುದಾದಂತಹ ಅಂದರೆ ಸಂಪತ್ತನ್ನು ತರಬಹುದಾದಂತಹ ಚಲನಶೀಲವಾದಂತಹ ಲಕ್ಷ್ಮಿ ಚಾಂಚಲ್ಯಳಾಗದೆ ಒಂದು ಏಕತೆಯತ್ತ ಒಂದು ಸಮೃದ್ಧಿಯನ್ನು ಕೊಡಲಿ ಅನ್ನೋದ್ರ ಬಗ್ಗಾಗಿ ಇವರು ಧರಿಸಬೇಕು ಅನ್ನುವಂಥದ್ದು ರೂಢಿಯಲ್ಲಿರುವಂಥ ಕ್ರಮ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಸರ್ವಾರಿಷ್ಟ ಛೇದಕ ಯಾಕೆ ಅಂತಂದರೆ ಈ ಕರ್ಕಾಟಕ ರಾಶಿಯವರಿಗೆ ಚಂದ್ರ ಯಾವಾಗಲೂ ಶಾಪಗ್ರಸ್ತ ಅವನು. ಯಾಕೆ ಅಂದರೆ ಅಮಾವಾಸ್ಯೆ ದಿನಗಳಂದು ಆತ ಕ್ಷಯಿಸ್ತಾ ಹೋಗ್ತಾನೆ, ತನ್ನ ಬೆಳಕನ್ನು ಕಳ್ಕೊಳ್ತಾನೆ. ಹುಣ್ಣಿಮೆ ದಿನಗಳಿಂದ ಏನಾಗ್ತಾನೆ, ತುಂಬಿಕೊಳ್ತಾ ಹೋಗ್ತಾನೆ. ಹಾಗಾಗಿ ಈ ತುಂಬಿಕೊಂಡಂತಹ ಚಂದ್ರನೂ ಕೂಡ ಕೆಲವು ಸಂದರ್ಭಗಳಲ್ಲಿ ಬೇರೆ ಗ್ರಹಗಳ ಕಾರಣಕ್ಕಾಗಿ ಅರಿಷ್ಟವನ್ನು ತರಬಹುದಾದಂಥದ್ದು ಸಾಧ್ಯತೆ ಇರುತ್ತೆ. ಇಂತಹ ಸರ್ವಾರಿಷ್ಟವನ್ನು ನಿವಾರಿಸೋದಕ್ಕೆ ಕರ್ಕಾಟಕ ರಾಶಿಯವರಿಗೆ ಅದು ಒಳ್ಳೆಯದಾಗಲಿ ಅನ್ನೋದ್ರ ಬಗ್ಗೆ
ಅರಿಷ್ಟವನ್ನು ಛೇದಿಸುವಂಥ, ಅಂದರೆ ಅದನ್ನು ನಿಗೇಟ್ ಮಾಡುವಂಥ, ಶೂನ್ಯ ಮಾಡುವಂಥ ಅರಿಷ್ಟ ಛೇದಕ ಯಂತ್ರವನ್ನು ಇವರು ಧರಿಸುವಂಥದ್ದು ಬಹಳ ಒಳ್ಳೆಯದು. ಉಳಿದ ರಾಶಿಯವರು ಧರಿಸಬಾರ್ದು ಅಂತಲ್ಲ, ಅದಕ್ಕೆ ಬೇಕಾದಂತಹ ಕಂಡೀಷನ್ಸ್ ಆ ಜಾತಕದಲ್ಲಿ ಇದೆ ಅಂತಾದರೆ ಎಲ್ಲರೂ ಕೂಡ ಎಲ್ಲ ಯಂತ್ರಗಳನ್ನು ಕೂಡ ಧರಿಸ್ಬೋದು. ಹಾಗೆ ನಾವು ಸಿಂಹರಾಶಿಯವರಿಗೆ ಅಂದರೆ ವಿಷ್ಣು ಚೈತನ್ಯ ದಿವ್ಯ ಯಂತ್ರ ಅಂತ ಇರುತ್ತೆ. ವಿಷ್ಣು ಚೈತನ್ಯ ಯಾಕೆ ಬೇಕು ಇವರಿಗೆ? ಯಾವಾಗಲೂ ಸಿಂಹರಾಶಿಯವರು ಒಂದು ವಿಚಿತ್ರವಾದಂಥ ಪವರ್ ಅಥವಾ ಶಕ್ತಿ, ಜನರನ್ನು ಆಳಬೇಕು ಅಂತ ಈ ರಾಜಯೋಗ ಅನ್ನುವಂಥದ್ದೇನಿದೆ, ಸೂರ್ಯನ ಮೂಲಕವಾಗಿ ಅದು ಬಹಳಷ್ಟು ಗಟ್ಟಿಗೊಳ್ತದೆ. ಆ ಸೂರ್ಯನೇ ಈ ಮನೆಯ ಯಜಮಾನ. ಹಾಗಾಗಿ ಈ ಸಿಂಹರಾಶಿಯವರಿಗೆ ವಿಶೇಷವಾಗಿ ಈ ವಿಷ್ಣು ಚೈತನ್ಯ ದಿವ್ಯ ಯಂತ್ರ ಏನಾಗುತ್ತೆ, ಜಗತ್ತನ್ನು ಅಥವಾ ಆ ಒಂದು ಇಡೀ ತನ್ನ ಪರಿಸರವನ್ನು, ವರ್ತಮಾನವನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾದಂಥ ಸಾತ್ವಿಕ ಶಕ್ತಿ, ಕಂಟ್ರೋಲಲ್ಲಿ ಇಟ್ಟುಕೊಳ್ಳುವಂಥ ರಾಕ್ಷಸ ಶಕ್ತಿ ಉಪಯೋಗ ಇಲ್ಲ. ಆ ಸಾತ್ವಿಕ ಶಕ್ತಿಯ ಬಗ್ಗಾಗಿ ಈ ವಿಷ್ಣು ಚೈತನ್ಯ ದಿವ್ಯ ಮಂತ್ರ ಏನು ಮಾಡುತ್ತೆ, ಈ ಒಂದು ಸಿಂಹರಾಶಿಯವರಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗೆಯೇ ಅಖಿಲ ಭೂಮಂಡಲ ಸಿದ್ಧಿ ಮಂತ್ರ ಇದು ಕನ್ಯಾ ರಾಶಿಯವರಿಗೆ. ಯಾಕೆಂದರೆ ನಾವಿವತ್ತು ಭಾರತದಲ್ಲೇ ಕೆಲಸ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬರಲ್ಲ. ನಾವು ಎಲ್ಲೋ ಬಾಂಗ್ಲಾದೇಶಕ್ಕೂ ಹೋಗಿ ಕೆಲಸ ಮಾಡ್ಬೋದು, ನೇಪಾಳಕ್ಕೆ ಹೋಗಿ ಮಾಡ್ಬೋದು, ಅಮೇರಿಕಕ್ಕೆ ಹೋಗಿ ಮಾಡ್ಬೋದು, ಅಥವಾ ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ನಾವು ಎಲ್ಲೋ ಇದು ಮಾಡ್ಕೊಂಡಂಥವ್ರು ಇರ್ತೇವೆ. ಈ ಎಲ್ಲ ವಿಚಾರಗಳಲ್ಲಿ, ಭೂ ಸಂಬಂಧವಾದಂತಹ ವಿಚಾರಗಳಲ್ಲಿ ಶಕ್ತಿಯನ್ನು ಈ ಒಂದು ರಾಶಿಯವರಿಗೆ ಒದಗಿಸೋದಕ್ಕೆ, ಯಾಕೆಂದರೆ ಆ ವಿಚಾರದಲ್ಲಿ ಅನೇಕ ರೀತಿಯ ಬೌದ್ಧಿಕ ಶಕ್ತಿಯನ್ನು ಪಡೆಯೋದಕ್ಕೆ ಈ ಒಂದು ರಾಶಿಯವರಿಗೆ ಶಕ್ತಿ ಇದ್ದಿರೋದ್ರಿಂದ ಅವರು ವಿಶೇಷವಾಗಿ ಆ ಅಖಿಲ ಭೂಮಂಡಲ ಸಿದ್ಧಿ ಯಂತ್ರ ಅನ್ನುವಂಥದ್ದನ್ನು ಧರಿಸಿದ್ರೆ ಏನಾಗುತ್ತೆ, ಪೃಥ್ವಿಯ ಯಾವ ಒಂದು ಮೂಲೆಯಲ್ಲಿಯೂ ಕೂಡ ತಮಗೆ ಬೇಕಾದಂತಹ ಒಂದು ಶಕ್ತಿ ಸಂಚಯನಕ್ಕೆ ಅಥವಾ ಜೀವನದ ಸಾಫಲ್ಯವನ್ನು ಪಡೆಯೋದಕ್ಕೆ ಆ ಯಂತ್ರ ಅವರಿಗೆ ಅನುಕೂಲ ಮಾಡಿಕೊಡುತ್ತೆ. ಅಥವಾ ಇದ್ದಲ್ಲಿಯೇ ಕೂಡ ಅವರು ಸಾಫಲ್ಯತೆಯನ್ನು ಹೊಂದಲಿಕ್ಕೆ, ವಿಶೇಷವಾಗಿ ಭೂಮಿಯ ಮೇಲೆ ಒಂದು ಅಂದರೆ ಭೂಮಿಗೆ ಸಂಬಂಧವಾದಂತಹ ವಿಚಾರಗಳಲ್ಲಿ, ನಮ್ಮ ಜಮೀನು ಅಥವಾ ನಾವು ಮಾಡಿಕೊಡುವಂಥ ಲೇಔಟು ಅಥವಾ ನಾವು ಮಾಡುವಂಥ ಪ್ಲಾಟ್ ಅಥವಾ ನಾವು ಮಾಡುವಂಥ ಅಪಾರ್ಟ್ಮೆಂಟ್, ಇದರಲ್ಲೆಲ್ಲ ಒಂದು ಸಿದ್ಧಿ ಸಿಗೋದಕ್ಕೆ ಬೇಕಾದಂತಹ ಆ ಒಂದು ಅಖಿಲ ಭೂಮಂಡಲ ಸಿದ್ಧಿ ಯಂತ್ರ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗೆ ಪ್ರಸನ್ನ ಕಾತ್ಯಾಯಿನಿ ಧಾರಣಾ ಯಂತ್ರ ಅಂತ, ಇದು ಪ್ರಸನ್ನ ಕಾತ್ಯಾಯಿನಿ ಧಾರಣಾ ಯಂತ್ರದಿಂದ ತುಲಾ ರಾಶಿಯವರಿಗೆ ವಣಿಕರು ಇರ್ತಾರೆ. ಅವರು ಹೆಚ್ಚಾಗಿ ವ್ಯವಹಾರವೋ, ಇಂಪೋರ್ಟ್ಸ್, ಎಕ್ಸ್ಪೋರ್ಟ್ಸ್ ಅಥವಾ ಅನೇಕ ರೀತಿಯ ಲಾಭವನ್ನು ತರಬಹುದಾದಂತಹ ಸಿನಿಮಾ ನಿರ್ಮಾಣ, ಮಾಡೆಲಿಂಗ್ ಅಥವಾ ಕಿರುತೆರೆ, ಇಂಥದ್ದೆಲ್ಲ ಏನಿದೆ ಇವು ಹಣವನ್ನು ತರಬಹುದಾದಂಥ, ಅಥವಾ ಜ್ಯುವೆಲ್ರಿ ಮಾರ್ಟ್, ಇಂಥದ್ದೆಲ್ಲ ಏನಾಗಿರುತ್ತೆ, ಹಣವನ್ನು ತರಬಹುದಾದಂಥ ಒಂದು ಸಿದ್ಧಿಯ ಕೇಂದ್ರಗಳಿರ್ತವೆ. ಇಲ್ಲಿ ವಿಶೇಷವಾದ ಶಕ್ತಿ ಒದಗಲಿ ಅನ್ನೋದರ ಬಗ್ಗೆ ಈ ಒಂದು ಪ್ರಸನ್ನ ಕಾತ್ಯಾಯಿನಿ ಶಕ್ತಿ ಯಂತ್ರವನ್ನು ಧರಿಸೋದ್ರಿಂದ ಅದು ತುಲಾ ರಾಶಿಯವರಿಗೆ ವಿಶೇಷವಾದಂಥ ಒಂದು ಸಿದ್ಧಿಯನ್ನು ಒದಗಿಸ್ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾದರೆ ವೃಶ್ಚಿಕ ರಾಶಿಯವರಿಗೆ ವಾಮದೇವ ರುದ್ರ ಯಂತ್ರ. ಹಾಗಾಗಿ ರುದ್ರನಲ್ಲಿ ಅನೇಕ ರೀತಿಯ, ರುದ್ರನ ಪ್ರತಿಯೊಂದು ಅವಯವಗಳಲ್ಲೂ ಒಂದು ಶಕ್ತಿ ಇದೆ. ಹಾಗೆ ಎಡಭಾಗಕ್ಕೊಂದು ಶಕ್ತಿ ಇದ್ದರೆ ಬಲಭಾಗಕ್ಕೊಂದು ಶಕ್ತಿ ಇರುತ್ತೆ. ಈ ವೃಶ್ಚಿಕ ರಾಶಿಯವರಿಗೆ ವಾಮರುದ್ರ ಶಕ್ತಿ ಯಂತ್ರ ಏನಾಗುತ್ತೆ, ಅನೇಕದ್ದಾದಂತಹ ದಿವ್ಯವನ್ನು ನಿರ್ಮಿಸಿಕೊಡೋದಕ್ಕೆ, ವೃಶ್ಚಿಕ ರಾಶಿಯವರಿಗೆ ಬೇಕಾದಂತಹ ಒಂದು ಅಪೂರ್ವವಾದಂತಹ ಸಿದ್ಧಿಯನ್ನು ಇದು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ವೃಶ್ಚಿಕ ರಾಶಿ ಇದು ಜಲತತ್ವಕ್ಕೆ ಸೇರಿದಂಥದ್ದು. ಜಲ ಹೇಳುವಂಥದ್ದೇನು, ಅದು ಭೂಮಿಯ ಫಲವಂತಿಕೆಯಿಂದ ಹಿಡಿದು ನಮ್ಮ ಜೀವನದ ಸರ್ವ ಸೌಭಾಗ್ಯಗಳಲ್ಲೂ ಅದರ ಅವಶ್ಯಕತೆ. ನಮ್ಮ ರಕ್ತ ವಿಶೇಷವಾದಂಥ ಚೈತನ್ಯವನ್ನು ಕೊಡುವಂಥದ್ದು ಯಾವುದು ಮನುಷ್ಯನಿಗೆ ಅಥವಾ ಜೀವಿಗಳಿಗೆ, ಅದು ನಮ್ಮ ರಕ್ತ. ಅದು ಬೇರೆ ಬೇರೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿದ್ದಿರಬಹುದು. ಅಂತಹ ವೃಶ್ಚಿಕ ರಾಶಿ ಅಂಥವರಿಗೆ ಕೊಡುವುದಾದಂಥ ಒಂದು ಜೀವನದ ಸಾಫಲ್ಯ ಈ ರುದ್ರದೇವ ಇದ್ದಾನೆ, ಅವನ ಮೂಲಕವಾದಂಥ, ಅದಕ್ಕೆ ವಾಮದೇವ ರುದ್ರ ಯಂತ್ರ ಅನ್ನುವಂಥದ್ದು ಹೆಸರು. ಹಾಗಾಗಿ ಈ ರುದ್ರ ಯಂತ್ರ, ವಾಮದೇವ ರುದ್ರ ಯಂತ್ರ, ಈ ಒಂದು ರುದ್ರನ ಪರಿಕಲ್ಪನೆಯಲ್ಲಿ ಸಾವಿರಾರು ವಿಧದ ರುದ್ರನ ಪರಿಕಲ್ಪನೆ ಇದೆ. ಹಾಗಾಗಿ ವಾಮದೇವ ರುದ್ರ ಹೇಳುವಂಥವನು ವೃಶ್ಚಿಕ ರಾಶಿಯವರಿಗೆ ಅನೇಕದ್ದಾದಂತಹ ಸಿದ್ಧಿಯನ್ನು ಕೊಡೋದಕ್ಕೆ, ತನ್ನದೇ ಆದಂತಹ ಅನುಗ್ರಹವನ್ನು ಒದಗಿಸೋದಕ್ಕೆ ಅಲ್ಲಿ ಸಾಧ್ಯವಾಗುತ್ತೆ. ಹಾಗಾಗಿ ಆ ಯಂತ್ರವನ್ನು ಅವರು ಧರಿಸಬೇಕು. ಇನ್ನು ಧನುರಾಶಿಯವರು ದಾರಿದ್ರ್ಯ ದಹನ ಯಂತ್ರ, ಅಂದರೆ ದಾರಿದ್ರ್ಯ ಯಾವುದೇ ಸ್ವರೂಪದ್ದು, ಅಂದರೆ ಹಣಕಾಸಿನ ದಾರಿದ್ರ್ಯ ಅಂತಲೇ ಅಲ್ಲ, ಜೀವನದಲ್ಲಿ ಅನೇಕ ರೀತಿಯ ದಾರಿದ್ರ್ಯಗಳಿರ್ತವೆ. ಮಾನಸಿಕ ದಾರಿದ್ರ್ಯ, ಹೃದಯವಂತಿಕೆಯ ದಾರಿದ್ರ್ಯ, ಅಥವಾ ಯಾವುದೋ ಒಂದು ಲೋಭಿತ್ವದ ಮೂಲಕವಾದಂತಹ, ಅಂದರೆ ಹಣ ಇದೆ ಆದರೆ ಖರ್ಚು ಮಾಡೋದಿಲ್ಲ, ಯಾವುದಕ್ಕೂ ಇದೆ, ಲೋಭಿತನದಿಂದಾಗಿ ಯಾವ ಒಂದು ಸುಖ ಜೀವನದಲ್ಲಿ ಇರದೆ ಒಂದು ರೀತಿಯ ದಾರಿದ್ರ್ಯದಿಂದ ಅನುಭವಿಸುವಂಥ ಒಂದು ಸಿದ್ಧಿ ವಿಚಿತ್ರ ಸ್ಥಿತಿ ಬರುತ್ತೆ. ಅದನ್ನು ನಿವಾರಿಸುವಂಥ ಒಂದು ದಾರಿದ್ರ್ಯ ದಹನ ಯಂತ್ರ ಈ ಧನುರಾಶಿಯವರು ಧರಿಸಿದಾಗ ಅವರಿಗೆ ಅದು ಒಳಿತಾಗೋದಕ್ಕೆ ಸರ್ವ ರೀತಿಯ ಶಕ್ತಿಯನ್ನು ಕೊಡುತ್ತೆ. ಹಾಗೆ ಮಕರ ರಾಶಿಯವರಿಗೆ ಸ್ವರ್ಣಾಕರ್ಷಣ ಭೈರವ ಅಂದ್ರೇನು, ನಮ್ಮ ಜೀವನದ ಪ್ರತಿ ಸಂದರ್ಭಗಳನ್ನು ಸ್ವರ್ಣದ ಸ್ವರೂಪದಲ್ಲಿ
ಮಿನುಗಿಸುವಂತಹ ಒಂದು ಶಕ್ತಿಯನ್ನು ಪಡೆಯೋದಕ್ಕೆ ಮಕರ ರಾಶಿಯವರಿಗೆ ಈ ಒಂದು ಸ್ವರ್ಣ ಅಂದರೆ ಇದು ಚಿನ್ನ ಅಂತಲೇ ನಾವು ಪರಿಭಾವಿಸ್ಬಾರ್ದು. ಹಾಗಾಗಿ ಆ ಒಂದು ಸ್ವರ್ಣಾಕರ್ಷಣ ಭೈರವ ಅವರ ಇಡೀ ಜೀವನದ ಎಲ್ಲ ಘಟಕಗಳನ್ನು ಆ ಚಿನ್ನದ ಆಕರ್ಷಣೆಯಲ್ಲಿ, ಚಿನ್ನದ ಮೆರುಗಿನಲ್ಲಿ ಇಡುವಂಥ ಸಾಫಲ್ಯದ ಒಂದು ವರ್ತಮಾನವನ್ನು ಕಟ್ಟಿಕೊಡೋದಕ್ಕೆ ಈ ಯಂತ್ರ ವಿಶೇಷವಾಗಿ ಮಕರ ರಾಶಿಯವರನ್ನು ಏನು ಮಾಡಿಕೊಡುತ್ತೆ, ಸಿದ್ಧಿಗೆ ದಾರಿ ಮಾಡಿಕೊಡುವಂಥ ಶಕ್ತಿಯನ್ನು ಪಡೆದಿರುತ್ತೆ. ಹಾಗೆಯೇ ಕುಂಭದವರು ಅಗ್ನಿ ಪಂಚಾಕ್ಷರಿಯಲ್ಲಿ ಓಂ ನಮಃ ಶಿವಾಯ ಅನ್ನುವಂಥದ್ದು ಬಹಳ ಸರಳವಾದಂಥ ಮಂತ್ರ ಅಂತ ಅನಿಸಿದ್ರು ಕೂಡ ಆ ಓಂ ನಮಃ ಶಿವಾಯ ಅನ್ನುವಂಥದ್ದೇ ನಮ್ಮ ಒಂದು ಜೀವಿತದ ಅಂದರೆ ನಮ್ಮಲ್ಲಿ ಅನೇಕ ರೀತಿಯ ನಾಡಿಗಳು ಅಥವಾ ಅನೇಕ ರೀತಿಯ ಚಕ್ರಗಳಿರ್ತವೆ. ಆ ಚಕ್ರಗಳೆಲ್ಲವೂ ಒಂದು ಶಾಂತಿಯ ಲೆವೆಲ್ನಲ್ಲಿ, ಈಗ ನಿದ್ರೆ ಬರೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಆ ನಿದ್ರೆ ಯಾಕಾಗಿ ಬರೋದಿಲ್ಲ ಅವರಿಗೆ? ಯಾವುದೋ ಒಂದು ಅಶಾಂತಿ. ಆ ಅಶಾಂತಿಯನ್ನು ಶಾಂತಿಯ ಸ್ವರೂಪಕ್ಕೆ ತಿರುಗಿಸಿ ಕೊಡಬಹುದಾದಂತಹ ಸ್ವರೂಪವನ್ನು ಪಂಚಾಕ್ಷರಿ ರೂಪದಲ್ಲಿರುವಂತಹ ಶಿವ ಓಂ ನಮಃ ಶಿವಾಯದ ಮೂಲಕವಾಗಿ ಅದನ್ನು ನಾವು ಸೈಂಟಿಫಿಕ್ ಆಗಿ ಅದನ್ನು ವಿವರಿಸುವಂಥದ್ದು ಕಷ್ಟ. ಆದರೆ ಆ ಓಂ ನಮಃ ಶಿವಾಯ ಹೇಳುವಂಥದ್ದು ಶಾಂತಿಯುತವಾದಂತಹ ಒಂದು ಅಗ್ನಿ ನಮ್ಮ ಆಹಾರವನ್ನು ಬೇಯಿಸುವುದರ ಮೂಲಕವಾಗಿ ಅಥವಾ ಒಂದು ಕೇವಲ ಕಲ್ಲಿದ್ದಲನ್ನು ಅಥವಾ ಒಂದು ಗ್ರಾಫೈಟನ್ನು ವಜ್ರವನ್ನು ರೂಪಾಂತರಿಸುವುದಕ್ಕೆ ಬೇಕಾಗುವಂಥ ಶಾಖವಾಗಿ, ಅಂದರೆ ಅಗ್ನಿಯ ಸ್ವರೂಪ ಹೇಗೆ ಅಂತಂದರೆ ಯಾವುದೇ ಯಕ್ಕಶ್ಚಿತ ವಸ್ತುವನ್ನು ಕೂಡ ಬಹು ಬೆಲೆ ಬಾಳುವ ವಸ್ತುವನ್ನಾಗಿ ಪರಿವರ್ತಿಸುವ ಶಕ್ತಿಯನ್ನು ಅದು ಅಗ್ನಿ ಹೊಂದಿರುತ್ತೆ. ಹಾಗಾಗಿ ಈ ಒಂದು ಅಗ್ನಿ ಪಂಚಾಕ್ಷರಿ ಯಂತ್ರ ಏನಾಗುತ್ತೆ, ಕುಂಭರಾಶಿಯವರಿಗೆ ಬಹಳ ಅನುಕೂಲವನ್ನು ಮಾಡಿಕೊಡುತ್ತೆ. ಕುಂಭರಾಶಿಯವರು ವಿಶೇಷವಾಗಿ ಅವರದ್ದು ಈ ವಾಯುತತ್ವ ಆಗಿರೋದ್ರಿಂದ ಈ ವಾಯುತತ್ವ ಕಾಲಪುರುಷನ ಅಗ್ನಿ ತತ್ವಕ್ಕೆ ಹಾರ್ದಿಕವಾದಂತಹ ವಾಯುತತ್ವದ ನೆಲೆ ಇದ್ದಾಗ ಮಾತ್ರ ನಮಗೆ ಅನುಕೂಲಕರವಾದಂತಹ ಅಗ್ನಿ ತತ್ವ ನಮ್ಮನ್ನು ಸಹಕರಿಸೋದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಈ ವಿಶೇಷವಾಗಿ ಅಗ್ನಿ ಪಂಚಾಕ್ಷರಿಯನ್ನು ಕುಂಭರಾಶಿಯವರು ಧರಿಸಬೇಕು. ಹಾಗಾದರೆ ಈ ಒಂದು ಕಾಲಪುರುಷನ ನಷ್ಟದ ರಾಶಿಯಾದಂತಹ ಮೀನರಾಶಿ ಅದು ಜಲತತ್ವದ ರಾಶಿ ಆಗಿರೋದ್ರಿಂದ ಇದು ಪ್ರಳಯವನ್ನು ಒಂದು ನಷ್ಟ ಅಂದರೆ ಏನು, ಜಗತ್ತಿಗೆ ಕಾಲಪುರುಷನ ನಷ್ಟ ಅಂದರೆ ಏನು, ಪ್ರಳಯ. ಆ ಪ್ರಳಯವನ್ನು ಉಂಟು ಮಾಡುವಂತಹ ಇದು ದುಷ್ಟಶಕ್ತಿಯು ಕೂಡ ಈ ಒಂದು ಮೀನರಾಶಿಯಲ್ಲಿ ಅಡಕವಾಗಿರುತ್ತೆ. ಆದರೆ ಅದು ಶಿಷ್ಟಶಕ್ತಿಯಾಗಿ ನಮ್ಮ ಜೀವನದ ಸಂದರ್ಭದ ಪ್ರಳಯಗಳನ್ನು ತಪ್ಪಿಸೋದಕ್ಕಾಗಿ ಬ್ರಹ್ಮಸ್ಥಿತ ಶಕ್ತಿ ಯಂತ್ರ ಅನ್ನುವಂಥದ್ದು. ಬ್ರಹ್ಮಸ್ಥಿತ ಅಂತ ಹೇಳಿದವಾಗ ಆ ಬ್ರಹ್ಮಸ್ಥಿತಗೊಂಡಾಗ ಅಲ್ಲಿ ಏನಾಗುತ್ತೆ, ಬ್ರಹ್ಮನ ಒಂದು ಶಕ್ತಿಯು, ವಿಷ್ಣುವಿನ ಶಕ್ತಿಯು, ಶಕ್ತಿ ಸ್ವರೂಪಳಾದಂತಹ ದೇವಿಯ ಶಕ್ತಿಯ ಜೊತೆಗೆ ಇರುವಂತಹ ಮಹೇಶ್ವರನ ಶಕ್ತಿಯು ಕೂಡ ಅಲ್ಲಿ ಏನಾಗುತ್ತೆ, ಸಮ್ಮಿಳಿತವಾಗುತ್ತೆ. ಹಾಗಾಗಿ ಆ ಪ್ರಳಯವಾಗುವಿಕೆಯ ನಾಶವನ್ನು ತಪ್ಪಿಸಿ ಎಲ್ಲವೂ ನಳನಳಿಸುವಂತಹ ಒಂದು ಮನೋಹರವಾದಂತಹ ರಮಣೀಯವಾದಂತಹ ಶಕ್ತಿಯನ್ನು ಈ ಯಂತ್ರ ಒದಗಿಸ್ಕೊಡುತ್ತೆ. ಅದು ಮೀನರಾಶಿಯವರ ಸಲುವಾಗಿ. ಯಾವ ರಾಶಿಯವರು ಯಾವ ಯಂತ್ರಗಳನ್ನು ಧರಿಸಿದ್ರೆ ಲಾಭದಾಯಕ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.